ಶಿವಮೊಗ್ಗ ನಗರದಲ್ಲಿ ತಾಯಿ ಮಗಳು ಒಂದು ತಿಂಡಿ ಗಾಡಿಯನ್ನು ಇಟ್ಕೊಂಡ್ಯಾರೆ. ಅದು ಶಿವಮೊಗ್ಗ ವಿರೂಪಾಕ್ಷವರ ಕಣ್ಣಿಗೆ ಬಿತ್ತು. ಶಿವಮೊಗ್ಗ ನಗರದ ಟೆಂಪೋ ಸ್ಟ್ಯಾಂಡಿಂದ ರೈಟ್ ಸೈಡಿಗೆ ಹೋದರೆ ಆರ್ಚ್ ಇದೆ. ಆರ್ಚ್ ಒಳಗೆ ಹೋದರೆ ಸುಲ್ತಾನ್ ಆಟೋ ಸ್ಟ್ಯಾಂಡ್ ಇದೆ. ಅಲ್ಲಿ ಉಂಗುರವನ್ನು ಹಾಕ್ತಾರೆ ಅಂತ ಹೇಳಿದ್ದೆ ಪಾಂಡು ಅನ್ನೋರು. ನೋಡಿ, ಸುಲ್ತಾನ್ ಸ್ಟ್ಯಾಂಡ್ ಇದೆ, ಅದ್ರ ಪಕ್ಕದಲ್ಲೇ ಇದೆ ಪಾಂಡು ಅವ್ರ ಮನೆ. ರೆಸ್ಪಾನ್ಸು ತುಂಬ ಚೆನ್ನಾಗಿದೆ, ಭಾಳ ಜನಕ್ಕೆಲ್ಲ ಅನುಕೂಲ ಆಗಿದೆ. ಪಾಂಡು ಅವ್ರ ಮನೆ ಮುಂದೆ ಗುರುವಾರ ಮತ್ತು ಭಾನುವಾರ ಅಪಾರ ಜನಸ್ತೋಮ ಸೇರ್ತಾರೆ. ನೀವು ಅಲ್ಲಿ ಬೆಳಿಗ್ಗೆ ಬಂದರೆ ತಿಂಡಿಗೆ ಅಂತೇಳಿ ಮೇಡಮ್ ಅವರು ತಿಂಡಿ ಅದ್ಭುತವಾಗಿ ಮಾಡ್ತಾರೆ. ಎಲ್ಲ ಭೇಟಿ ಕೊಡೋದನ್ನು ಮರಿಬೇಡಿ. ತಿಂಡಿ ಮಾಡ್ತೀರಾ? ಹಾಂ, ಅವ್ರ ಮನೆಗೆ ಉಂಗುರ ಹಾಕ್ಸ್ಕೊಬೇಕು ಅಂದರೆ 8 ಗಂಟೆಗೆ ಹೋಗಿ ಕ್ಯೂ ನಿಂತ್ಕೊಬೇಕು. ಬೆಳಿಗ್ಗೆ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ. ತಿಂಡಿ ತಿನ್ನೋದಕ್ಕೆ ಅದ್ಭುತವಾದಂಥ ಮನೆ ಮಾದರಿ ತಿಂಡಿ ಇರುತ್ತೆ. ಆ ಹೆಣ್ಮಗಳಿಗೂ ಒಂದು ಹೆಲ್ಪ್ ಆದಂಗೆ ಆಗುತ್ತೆ, ನಿಮಗೂ ಒಂದು ತಿಂಡಿ ಸಿಕ್ಕಂಗೆ ಆಗುತ್ತೆ. ಪಲಾವು, ಗೀ ರೈಸು, ದೋಸೆ, ಇಡ್ಲಿ, ಪಡ್ಡು ಸೂಪರು ಸಖತ್ತಾಗಿರುತ್ತೆ. ನೀವೆಲ್ಲ ಹೋಗಿ ಸವಿರೀತಿಯನ್ನು ನೋಡಿ ನಿಮ್ಮ ಹೊಟ್ಟೆಗೆ ಆಹಾರವನ್ನು ಸ್ವೀಕರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಜನ ಧಾರವಾಡ, ಹುಬ್ಳಿಯಿಂದೆಲ್ಲ ಬಂದಿದ್ದರು. ಅಪಾರವಾದ ಜನಸಂಖ್ಯೆ. ಉಂಗುರ ಹಾಕ್ಸ್ಕೊಳೋದಕ್ಕೆ ಮಹಿಳಾ ಮುಸ್ಲಿಮ್ಸ್ ಅವರು ಬಂದಿದ್ದರು. ಬಂದಿರೋ ನೋಡಿ, ಹೆಣ್ಮಕ್ಳೆಲ್ಲ ಬಂದು ಉಂಗುರವನ್ನು ಪೈಲ್ಸು ಪಿಸ್ತೂಲ್ ಹಾಕೆಲ್ಲ ಹಾಕ್ಸ್ಕೊಂಡು ಹೋಗಿದ್ದಾರೆ. ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ನೋಡ್ತಿರ್ತಾರೆ ನಂದು, ಒಂದು ನೋಡ್ಕೊಂಡೇ ಬಂದಿದ್ದೀರಾ. ಎಲ್ಲ ಒಳ್ಳೇದಾಗುತ್ತಳಿ, ಬೇರೆಯವ್ರಿಗೆ ಹೇಳಿ. ಹಾಂ, ಯಾವ್ರು ತಮ್ಮದು? ಎಷ್ಟು ದಿವಸದಿಂದ ಇದೆ ಸಮಸ್ಯೆ? ಒಂದು 2 ವರ್ಷದಿಂದ ಇದೆ. ಎಲ್ಲ ಒಳ್ಳೇದಾಗುತ್ತೆ. ಸಂಕಲ್ಪ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಪಥ್ಯ ಮಾಡಬೇಕು ಒಂದು ವಾರ, ಆಯಿತಾ? ಮಟನ್ನು ಚಿಕನ್ ಎಲ್ಲ ತಿನ್ನಬಾರ್ದು. ಹಸಿಮೆಣ್ಸಿನ್ಕಾಯಿ, ಮುಳಗಾಯಿ ಎಲ್ಲ ತಿನ್ನಬಾರ್ದು, ಆಲೂಗಡ್ಡೆ. ಹಾಸನದಿಂದ, ಬೆಂಗಳೂರಿಂದೆಲ್ಲ ಹೆಣ್ಮಕ್ಳೆಲ್ಲ ಬಂದಿದ್ದರು. ಅವ್ರದ್ದು ಇನ್ಸ್ಟಾಗ್ರಾಮ್ನಲ್ಲಿ ನಾನು ಹಾಕಿದ್ದೀನಿ, ಫೋನ್ ನಂಬರೆಲ್ಲ ಹಾಕಿದ್ದೀನಿ. ಪದೇ ನೀವು ಫೋನಿಗೆ ಅಂತ ಫೋನ್ ಮಾಡಬೇಡಿ. ಯಾವರು ಪಥ್ಯ ಮಾಡಬೇಕು, 6 ದಿನ ಪಥ್ಯ ಮಾಡಬೇಕು, ಎಲ್ಲ ಹೇಳ್ತಾರೆ ವಿವರವಾಗಿ. ಪ್ರತಿ ಗುರುವಾರ ಮತ್ತು ಭಾನುವಾರ ನೀವು 8 ಗಂಟೆ ಬಂದು ಸರತಿ ಸಾಲಿನಲ್ಲಿ ನಿಂತು ಹೆಸರನ್ನ ಬರೆಸ್ಬೇಕು. ಯಾವೂರಿಂದ ಬಂದಿರಲ್ಲ ನೀವು? ಎಲ್ಲ ಪೈಲ್ ಸಮಸ್ಯೆ ಇದೆ. ಪಾಂಡವರು ಒಂದು ಉಂಗುರ ಹಾಕ್ತಾರೆ, ಎಲ್ಲ ಚೆನ್ನಾಗಾಗುತ್ತೆ. ಪಥ್ಯ ಮಾಡ್ಬೇಕು ಒಂದು ವಾರ, ಆಯಿತಾ? ಪಥ್ಯ ಎಲ್ಲ ಹೇಳ್ತಾರವರು ಒಂದು ವಾರ. ಹಲೋ, ನಮ್ಮ ಶಿವಮೊಗ್ಗ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲ ಹೋಗಿ ತಿಂಡಿಯನ್ನು ತಿನ್ನಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೆ. ಆ ಹೆಣ್ಮಗಳಿಗೂ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋವನ್ನೆಲ್ಲರೂ ಶೇರ್ ಮಾಡಿ. ನಮಸ್ಕಾರಗಳು.